ನಮಸ್ತೆ ನವಕರ್ನಾಟಕ ಟಿವಿಗೆ ಸ್ವಾಗತ. 2012ರಲ್ಲಿ ಪ್ರಾರಂಭವಾದ ಎತ್ತಿನಹೊಳೆ ಕುಡಿಯುವ ನೀರಿನ ಯೋಜನೆ ತುಮಕೂರು ಸೇರಿದಂತೆ 7 ಜಿಲ್ಲೆಗಳ ಜನರ ನೀರಿನ ಅಗತ್ಯವನ್ನು ಪೂರೈಸಲು 90% ಪೂರ್ಣಗೊಂಡಿದೆ. ಆದರೆ ಕೇಂದ್ರ ಸರ್ಕಾರ ಭೂಮಿ ಬಳಕೆ ಹಾಗೂ ಪರಿಸರ ಅನುಮತಿ ಸಂಬಂಧಿತ ಕಾರಣಗಳಿಂದ ಅನುಮೋದನೆ ಹಾಗೂ ಅನುದಾನ ನೀಡಲು ತಡ ಮಾಡ್ತಾ ಇದೆ. ಈ ಸಮಸ್ಯೆಗಳ ಬಗ್ಗೆ ಚರ್ಚಿಸಲು ರಾಜ್ಯ ಸರ್ಕಾರ ಡಿಸೆಂಬರ್ 13-14ರಂದು ದೆಹಲಿಗೆ ನಿಯೋಗ ಕಳುಹಿಸಲಿದೆ. ಕೆಪಿಸಿಸಿ ಉಪಾಧ್ಯಕ್ಷ ಮುರಳೀಧರ್ ಹಾಲಪ್ಪ ಈ ಮಹತ್ವದ ಯೋಜನೆಗೆ ಎಲ್ಲ ರಾಜ್ಯ ಸಂಸದರು ಒಕ್ಕೂಟವಾಗಿ ಧ್ವನಿ ಎತ್ತಬೇಕು ಅಂತ ಒತ್ತಾಯಿಸಿದ್ದಾರೆ. ಹೇಮಾವತಿ, ಭದ್ರಾ ಮೇಲ್ದಂಡೆ ಮತ್ತು ಎತ್ತಿನಹೊಳೆ ಯೋಜನೆಗಳು ತುಮಕೂರು ಹಾಗೂ ಸುತ್ತಮುತ್ತಲಿನ ಜಿಲ್ಲೆಗಳಲ್ಲಿ ಕುಡಿಯುವ ನೀರಿನ ಪ್ರಮುಖ ಮೂಲವಾಗಿದೆ. ಕೇಂದ್ರದಿಂದ ಅನಗತ್ಯ ವಿಳಂಬಗಳು ಯೋಜನೆಯ ಅಭಿವೃದ್ಧಿಯನ್ನು ತಡೀತಾ ಇದೆ. ಹಾಲಪ್ಪರು ಅನುದಾನ ಹಾಗೂ ಅನುಮೋದನೆ ನೀಡದಿದ್ದರೆ ಸಾರ್ವಜನಿಕ ಹೋರಾಟ ಅಗತ್ಯವಿರಬಹುದು ಎಂದು ಎಚ್ಚರಿಸಿದ್ದಾರೆ. ಜಿಲ್ಲಾ ಕಾಂಗ್ರೆಸ್ ಮಹಿಳಾ ಘಟಕದ ಅಧ್ಯಕ್ಷೆ ಗೀತರಾಜಣ್ಣ ಬೈಲುಸೀಮೆಯಾದ ತುಮಕೂರು, ಹಾಸನ, ರಾಮನಗರ, ಚಿಕ್ಕಬಳ್ಳಾಪುರ, ಬೆಂಗಳೂರು ಗ್ರಾಮಾಂತರ, ಕೋಲಾರ ಮತ್ತು ಚಿತ್ರದುರ್ಗ ಜಿಲ್ಲೆಗಳಿಗಾಗಿ ಈ ಯೋಜನೆಯ ಮಹತ್ವವನ್ನು ವಿವರಿಸಿ ಕೇಂದ್ರ ಸರ್ಕಾರ ತಕ್ಷಣ ಅನುಮೋದನೆ ನೀಡಿ ಅನುದಾನ ನೀಡಬೇಕು ಅಂತ ಆಗ್ರಹಿಸಿದರು. ರಾಜ್ಯ ಸರ್ಕಾರ ಕರ್ನಾಟಕ ಹೈಕೋರ್ಟ್ ಅಂಡರ್ ಆರ್ಟಿಕಲ್ 266 ಪ್ರಕಾರ ರಿಟ್ ಪಿಟಿಷನ್ ಫೈಲ್ ಮಾಡಬಹುದು. ಲೀಗಲ್ ಆಪ್ಷನ್ಸ್ ನಿಮಗೆ ನಾನು ಎಕ್ಸ್ಪ್ಲೋರ್ ಮಾಡಿ ತಮ್ಮ ಮುಂದೆ ನಾನು ಇಡ್ತಾ ಇದ್ದೀನಿ. ಫೈಲಿಂಗ್ ಆಫ್ ರಿಟ್ ಪಿಟಿಷನ್ ಅಂಡರ್ ಆರ್ಟಿಕಲ್ 266 in the High Court against deferral by MOEFCC's Forest Advisory Committee October 27, 2025 ಗೆ ಇದೊಂದು ಮಾಡಿದ್ದಾರೆ, which violates natural justice by denying a hearing, imposing penalties under section 3A and 3B of Forest Conservation Act. ಅಂದ್ರೆ ನಮಗೆ ನ್ಯಾಚುರಲ್ ಹಿಯರಿಂಗ್ ಕೊಡದೇನೆ ಅವರು ಈ ಒಂದು ನಿರ್ಬಂಧ ತಂದಿದ್ದಾರೆ ಟು ಹಾಲ್ಟ್ ದ ಪ್ರಾಜೆಕ್ಟ್. ನಮಗೆ ರಾಜ್ಯ ಸರ್ಕಾರದಿಂದ ನಾವು ಇಂಟರ್ನಲ್ ರಿಲೀಫ್ ಕೇಳಬಹುದು. ಇದರಿಂದ ಎಷ್ಟೋ ಹಳ್ಳಿಗಳಿಗೆ ಇವತ್ತು ಕುಡಿಯೋ ನೀರಿನ ವ್ಯವಸ್ಥೆ ಆಗಿದೆ. ಏನು 7 ಜಿಲ್ಲೆಗಳು ಇದಕ್ಕೆ ಸಂಬಂಧಪಟ್ಟಿದೆಯೋ ಪ್ರತಿಯೊಂದು ಜಿಲ್ಲೆಯಲ್ಲೂ ಕೂಡ ಇವತ್ತು ನೀರಿನ ಅಭಾವ ಯಾವ ರೀತಿಯಲ್ಲಿ ಇತ್ತು. ಇನ್ ದ ಪ್ರೋನ್ ಡಿಸ್ಟ್ರಿಕ್ಟ್ಸ್ ಲೈಕ್ ಕೋಲಾರ, ಚಿಕ್ಕಬಳ್ಳಾಪುರ and Bangalore rural, we have seen the prone districts where there is lot of scarcity of water. ಇಂಥ ಜಿಲ್ಲೆಗಳಲ್ಲಿ ಕುಡಿಯೋ ನೀರಿನ ವ್ಯವಸ್ಥೆ ಇನ್ಕ್ಲೂಡಿಂಗ್ ತುಮಕೂರು ಡಿಸ್ಟ್ರಿಕ್ಟ್, ಏನ್ ಕೊರಟಗೆರೆ ಆಗಿರ್ಬೋದು, ಗುಬ್ಬಿ ಆಗಿರ್ಬೋದು, ಹೆಚ್ಚಿನದಾಗಿ ಗುಬ್ಬಿ ತಾಲೂಕು ಮತ್ತೆ ಕೊರಟಗೆರೆ ತಾಲೂಕಿನಲ್ಲಿ ಎತ್ತಿನಹೊಳೆ ಪ್ರಾಜೆಕ್ಟ್ ಹೋಗ್ತಿರೋದ್ರಿಂದ ನಾವೆಲ್ಲರೂ ಕೂಡ ತಿಳ್ಕೊಳ್ಳೋದಂದ್ರೆ 90% ಭಾಗ ಈಗಾಗಲೇ ಕೆಲಸ ಕಂಪ್ಲೀಟ್ ಆಗಿದೆ. ಇನ್ 10% ಕಂಪ್ಲೀಟ್ ಆಗ್ತಾ ಇದೆ ಅನ್ನೋ ಒಂದು ಸಮಯದಲ್ಲಿ ಕೇಂದ್ರ ಸರ್ಕಾರ ಎಲ್ಲೋ ಒಂದ್ ಕಡೆ ನಿಮ್ಮ ನಡೆಯನ್ನ ನೀವು ತೋರಿಸ್ತಾ ಇದ್ದೀರಾ. ಯು ಆರ್ ಬ್ರಿಂಗಿಂಗ್ ಯುವರ್ಸೆಲ್ಫ್ ಇನ್ ಟು ದಿಸ್ ಪ್ರಾಜೆಕ್ಟ್. ನಾನು KR ವೆಂಕಟೇಶ್ ಅಂತ, ಗುಬ್ಬಿ ಬ್ಲಾಕ್ ಕಾಂಗ್ರೆಸ್ ಪ್ರೆಸಿಡೆಂಟು ಮತ್ತೆ ಗ್ಯಾರಂಟಿ ಅನುಷ್ಠಾನ ಸಮಿತಿಯ ಅಧ್ಯಕ್ಷರು, ಗುಬ್ಬಿ ತಾಲೂಕು. ನಮ್ದು ಈ ಏನು ಶ್ರೀಯುತ ಹಾಲಪ್ಪನವರು ಒಂದು ಪತ್ರಿಕಾಗೋಷ್ಠಿಯನ್ನು ನಡೆಸ್ತಿದ್ದಾರೆ, ತಾವೆಲ್ಲ ಬಂದಿದ್ದೀರಾ. ತಮ್ಮೆಲ್ಲರಿಗೂ ಸಹ ಹೃದಯ ತುಂಬಿದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಒಂದೇ ಒಂದು ಪ್ರಶ್ನೆಯನ್ನು ಬಿಜೆಪಿಯನ್ನ ಕೇಳೋದಕ್ಕೆ ಬಯಸ್ತೇನೆ. ಬಿಜೆಪಿಯವರ ಕಾಲದಲ್ಲಿ ಏನು ಹೇಮಾವತಿ ಲಿಂಕಿಂಗ್ ಕೆನಲ್. ವರದಿ ಶ್ರುತಿ, ತುಮಕೂರು ಜಿಲ್ಲೆ, ನವಕರ್ನಾಟಕ ಟಿವಿ.